ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲಾಗಿ ನನ್ನ ಚಾನಲ್ ಯಾರು ನೋಡ್ತೀವೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾನಿವತ್ತು ಬಾಳೆ ಕೃಷಿಯಲ್ಲಿ ಬೇಸಾಯವನ್ನು ಮಾಡಿಸ್ತಾ ಇದ್ದೀವಿ. ನೋಡಿ, ನೀವು ಎಷ್ಟು ಚೆನ್ನಾಗಿ ಬೇಸಾಯ ತಿಂಗಳಿಗೊಮ್ಮೆ ಮಾಡಿಸ್ತೀರೋ ಅಷ್ಟು ಚೆನ್ನಾಗಿ ಬಾಳೆ ಬರುತ್ತೆ. ಒಂದು 4 ಬೇಸಾಯ ಹೊಡಿಸ್ಕೊಳುತ್ತೆ. ಬಾಳೆ ಚೆನ್ನಾಗಿ ಬೆಳಿಲೇ ಇದ್ದರೆ ಒಂದು 5 ಬೇಸಾಯ ಹೊಡಿಸ್ಕೊಳುತ್ತೆ. ನೋಡಿ, ಉತ್ತಮವಾಗಿ ನೀವು ಆರೈಕೆಯನ್ನು ಮಾಡಿದಾಗ ಮಾತ್ರ ನಿಮಗೆ ಒಳ್ಳೆಯ ಸಮಯಕ್ಕೆ ಬರೋದು. ಶ್ರಾವಣಕ್ಕೆ ಬಂದರೆ ತುಂಬ ರೇಟ್ ಇರುತ್ತೆ. ಇವತ್ತು ಬೆಲೆ 25 ರೂಪಾಯಿ 30 ರೂಪಾಯಿ ಇದೆ ಏಲಕ್ಕಿ ಬಾಳೆ. ಬಟ್ ಶ್ರಾವಣಕ್ಕೆ ಬಂದರೆ ಮಾತ್ರ ಅದ್ಭುತವಾದ ಬೆಲೆಯನ್ನು ನೀವು ಕಾಣ್ಬೋದು. ಯಾವ ರೀತಿ ನಾವು ಆರೈಕೆ ಮಾಡಬೇಕಂತ ಮುಖ್ಯವಾಗಿ ತಿಳ್ಕೊಬೇಕಾಗಿರುತ್ತೆ. ನೋಡಿ, ನೀವು ಮೊದಲ ತಿಂಗಳಿಂದ 3 ತಿಂಗಳವರೆಗೆ ಪ್ರಮುಖವಾಗಿ ಪ್ರಥಮ ಹಂತದಲ್ಲಿ ನೀವು ಯಾವ ರೀತಿ ಆರೈಕೆಯನ್ನು ಮಾಡಬೇಕಪ್ಪ ಅಂದರೆ, ಮೊದಲು ಸಸಿಯನ್ನು ನಾಟಿ ಮಾಡಿದಾದ ಮೇಲೆ ಒಂದು 20 ದಿನ ಆಗುತ್ತಾ, ಆವಾಗ ಒಮ್ಮೆ ಔಷಧಿಯನ್ನು ಸ್ಪ್ರೇ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಕೆಲವೊಂದು ಚುಕ್ಕೆ ಬಿಡ್ತವೆ ಎಲೆಗೆ ಥರ ಚುಕ್ಕೆ ಆಗೋದು ಮತ್ತೊಂದು ಆಗ್ತಾ ಇರುತ್ತೆ. ಅದೆಲ್ಲ ಹೋಗಬೇಕು, ರೋಗ ಬೀಳದೇ ಇರಬಾರ್ದು ಅಂದರೆ ಔಷಧಿಯನ್ನು ಸಿಂಪಡಿಸ್ಬೇಕು. ಔಷಧಿ ಜೊತೆಗೆ ಸಾಲಿಬಲನ್ನು ಮಿಕ್ಸ್ ಮಾಡ್ಕೊಂಡು ನೋಡಿದ್ರೆ ತುಂಬ ಚೆನ್ನಾಗಿ ಎಲೆ ಇನ್ನೂ ಸುಳಿ ಚೆನ್ನಾಗೇ ಬರುತ್ತೆ. ನಂತರ ನೀವೇನು ಮಾಡ್ತೀರಾ ಅಂದರೆ ಒಂದು ಬೇಸಾಯನ್ನು ಮಾಡಿಸಿದಾದ್ಮೇಲೆ ಒಂದು ತಿಂಗಳು ಪೈರಾಗುತ್ತೆ. ಆಗ ನೀವೇನು ಮಾಡಬೇಕು, ಒಂದು 50 ಗ್ರಾಮ್ ಯಾವುದಾದ್ರು ರಾಸಾಯನಿಕ ಗೊಬ್ಬರವನ್ನು ಕೊಟ್ಟರೆ ತುಂಬ ಉತ್ತಮ. 50 ಗ್ರಾಮ್ ರಾಸಾಯನಿಕ ಗೊಬ್ಬರ ಯಾವುದು ಕೊಡ್ತೀರಾ ಅಂದರೆ 19 ಕೊಡ್ರಿ. ಇನ್ನೂ ಒಂದು 25 ಗ್ರಾಮ್ ಹೆಚ್ಚಿಗೆ ಕೊಡ್ಬೋದು. ಸಸಿ ಗಿಡ ಆಗಿರೋದ್ರಿಂದ 50 ಗ್ರಾಮ್ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ರಾಸಾಯನಿಕ ಗೊಬ್ಬರವನ್ನು ಕೊಟ್ಟಾದಮೇಲೆ ನಂತರ ನೀವೇನು ಮಾಡಬೇಕಪ್ಪ ಅಂದರೆ, ನೋಡಿ, ಅದೇ ರೀತಿ ಮತ್ತೆ ಇನ್ನೊಮ್ಮೆ ಔಷಧಿಯನ್ನು ಸ್ಪ್ರೇ ಮಾಡಬೇಕಾಗುತ್ತೆ. ಸಾಲಿಬಾಲ್ ಮಿಕ್ಸ್ ಮಾಡಿಕೊಂಡು ಉಳಿವಿಂದು ಯಾವುದೇ ರೋಗ ಬೀಳ್ದಲೆ ಮತ್ತು ಹಳದಿ ಬರ್ದಲೆ ಎಲೆ ಆ ರೀತಿ ನೀವು ಔಷಧಿಯನ್ನು ಸಿಂಪಡಿಸಬೇಕಾಗುತ್ತೆ. ನೋಡಿ, 12 ದಿನಕ್ಕೊಮ್ಮೆ ಔಷಧಿಯನ್ನು ಸಿಂಪಡಿಸಿ. ಪವರ್ 12 ದಿನ ಇರುತ್ತೆ. ಒಂದು ಔಷಧಿ ಪವರ್ 12 ದಿನ ಇರುತ್ತೆ. 12 ದಿನಕ್ಕೊಮ್ಮೆ ಔಷಧಿಯನ್ನು ಸಿಂಪಡಿಸ್ತಾನೆ. ನಂತರ ಇನ್ನೊಂದು 15 ದಿನ ಆದಮೇಲೆ ಮತ್ತೆ ನೀವು ಪೊಟ್ಯಾಶು 19 ಮಿಕ್ಸ್ ಮಾಡಿ ನೀವು ಗೊಬ್ಬರವನ್ನು ಕೊಡ್ಬೋದು. 19ರಲ್ಲೇ ಪೊಟ್ಯಾಷಿಯಂಶ ಇರುತ್ತೆ. ಬಟ್ ಆದರೂ ಪೊಟ್ಯಾಷನ್ನು ಕೊಟ್ಟರೆ ತುಂಬ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಅದನ್ನು ಮಿಕ್ಸ್ ಮಾಡಿ ಒಂದೊಂದು ಚೀಲನ ಆವಾಗ 100 ಗ್ರಾಮ್ ಕೊಟ್ಟರು ನಡೀತದೆ. 100 ಗ್ರಾಮನ್ನು ಎಲ್ಲ ಗಿಡಗಳಿಗೆ ಕೊಟ್ಕೊತ ಹೋದರೆ, ಅದೇ ರೀತಿ ನೀರಿನ ಪೂರೈಕೆಯನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಸಸಿಯಲ್ಲಿ ಜಾಸ್ತಿ ನೀರು ಕೇಳೋದಿಲ್ಲ. ನೀರು ನಮಗೆ ಅವಶ್ಯಕತೆಗೆ ತಕ್ಕಷ್ಟು ನೀರು ಬಿಟ್ಕೊತ ಹೋಗಿ ನಾವು ಆರೈಕೆಯನ್ನು ಮಾಡ್ಕೊತ ಹೋದರೆ ಈ ರೀತಿ 3 ತಿಂಗಳು ಔಷಧಿಯನ್ನು ಮೇಂಟೈನ್ ಮಾಡಿಕೊಂಡು ಗೊಬ್ಬರವನ್ನು ಮೇಂಟೈನ್ ಮಾಡ್ಕೊಂಡು ಅದು 3 ತಿಂಗಳಾದಮೇಲೆ ಕೋಳಿ ಗೊಬ್ಬರ ಸಜೆಸ್ಟ್ ಮಾಡ್ತೀನಿ ನಾನು. ಕೋಳಿ ಗೊಬ್ಬರವನ್ನು ರೈತರು ಒಮ್ಮೆ ಹಾಕಿಸ್ತಾರೆ, 2 ಬಾರಿ ಹಾಕಿಸಿ. ಒಂದು ಸರಿ ಹಾಕೋದನ್ನ 2 ಸರಿ ಹಾಕ್ಸಿದ್ರೆ ತುಂಬ ಉತ್ತಮ. ಯಾಕಂದರೆ ಫಲವತ್ತತೆ ನೀಟಾಗಿ ತಗೊಳುತ್ತೆ. ಒಂದೇ ಸರಿ ಹಾಕ್ಸಿದಾಗ ತುಂಬ ಆಗುತ್ತೆ. ಅದು 2 ಸರಿ ಒಮ್ಮೆ 3 ತಿಂಗಳಿಗೊಮ್ಮೆ 5 ತಿಂಗಳಿಗೊಮ್ಮೆ ಹಾಕ್ಸಿದಾಗ ಮುಗೀತು. ಕಂದುಗಳು ಬಂದಾಗ ಕಂದುಗಳನ್ನು ನೀಟಾಗಿ ಕಟಾಪ್ ಮಾಡಿಕೊಂಡು ನೀಟಾಗಿ ನೀವು ಏನು ಮಾಡಬೇಕಂದ್ರೆ, 5 ತಿಂಗಳಾದಮೇಲೆ ಕೋಳಿ ಗೊಬ್ಬರವನ್ನು ಹಾಕ್ಸಿದಾದ್ಮೇಲೆ ಖಂಡಿತವಾಗಿಯೂ 3-4 ಬೇಸಾಯ ಮಾಡಿಸಿರ್ತೀರ. ಕಳೆ ಎಲ್ಲ ನೀಟಾಗಿ ತೆಗೆಸ್ಕೋಬೇಕಾಗುತ್ತೆ. ಬೇಸಾಯ ಆದಮೇಲೆ ಬಡ್ಡೆಗಿರ್ತಕ್ಕಂಥ ಹುಲ್ಲನ್ನು ಎಲ್ಲ ನೀಟಾಗಿ ತೆಗೆಸ್ಕೋಬೇಕು. ಅದಾದಮೇಲೆ ನೀವೇನು ಮಾಡಬೇಕಂದ್ರೆ, ಕಂದುಗಳು ಬರ್ತವೆ 15 ದಿನಕ್ಕೊಮ್ಮೆ. ನೀವು ಕಂದುಗಳು ಸ್ಟಾರ್ಟ್ ಆಗ್ತವೆ 3 ತಿಂಗಳಿದ್ದಾಗ ಸ್ಟಾರ್ಟ್ ಆಗ್ತವೆ, 2-3 ತಿಂಗಳಿಗೆ ಸ್ಟಾರ್ಟ್ ಆಗ್ತವೆ. ಬಂದಂಥ ಕಂದುಗಳನ್ನು 15 ದಿನಕ್ಕೊಮ್ಮೆ ಕಟಾಪ್ ಮಾಡ್ಕೊಂಡ್ರೆ ನೀವು ಬಿಟ್ಟಿರ್ತಕ್ಕಂಥ ಬಾಳೆ ಸಸಿಗೆ ತುಂಬ ಚೆನ್ನಾಗಿ ಫಲವತ್ತತೆ ಸಿಗುತ್ತೆ. ಫಲವತ್ತತೆ ಚೆನ್ನಾಗಿ ಸಿಕ್ಕಾಗ ನಿಮಗೆ ನಿಮ್ಮ ಬಾಳೆ ಸಸಿಗಳು ಮುಂದಿನ ದಿನಗಳಲ್ಲಿ ಉತ್ತಮವಾದ ಬಾಳೆ ಗೊನೆಗಳನ್ನು ಬಿಡ್ತವೆ. ಒಳ್ಳೆ ಟೈಮಿಗೆ ಬರುತ್ತೆ. ನಿಮಗೆ ಶ್ರಾವಣಕ್ಕೆ ಅಧಿಕ ಬಂದರೆ ನಿಮಗೆ ತುಂಬ ಉತ್ತಮ. ನೋಡಿ, ನಾವು ಹಾಕಿರ್ತಕ್ಕಂಥದ್ದು 2300 ಸಸಿಯನ್ನು ಏಲಕ್ಕಿ ಬಾಳೆಯನ್ನು ಹಾಕಿದ್ದೀವಿ. 2300 ಸಸಿಯನ್ನು ನಾವು ಹೋಗ್ತಿದ್ದಂಗೆ ಹಾಕ್ಕೊತೀವಿ. ರೋಗ ಬಿದ್ದಿರೋದನ್ನ ತೆಗೆದಾಕ್ತೀವಿ. ಆ ಟೈಮಿಗೆ ಆ ಕೆಲಸವನ್ನು ಅಚ್ಚುಕಟ್ಟಾಗಿ ನಾವು ಮಾಡ್ಕೊಂಡ್ರೆ 2300 ಕಂದುಗಳು ನಮಗೆ ಕಟಾಪಿಗೆ ಬರಬೇಕು. ಆ ರೀತಿ ನಾವು ಬೆಳೆದಾಗ ಮಾತ್ರ ಯಶಸ್ವಿ ರೈತರಾಗೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ನೀವು ಈ ರೀತಿಯೆಲ್ಲ ಆರೈಕೆಯನ್ನು ಖಂಡಿತವಾಗಿಯೂ ಮಾಡಿದ್ದೇ ಆದಲ್ಲಿ ಉತ್ತಮ ಬಾಳೆ ಕೃಷಿಯನ್ನು ಮಾಡಿ ಉತ್ತಮ ಫಸಲನ್ನು ತೆಗೆದು ಅಧಿಕ ಲಾಭವನ್ನು ಮಾಡುವುದು. ನೋಡಿ, ಈಗ ಇದು 2 ತಿಂಗಳ ಮೇಲೆ ಒಂದು 10 ದಿನದ ಪೈರಿದು ಈ ಮಟ್ಟಿಗಿದೆ. ನಾವು ಈಗ 2 ಸರಿ ಔಷಧಿ ಹೊಡೆದಿದ್ದೀವಿ, 1 ಸರಿ ಗೊಬ್ಬರ ಹಾಕಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಸರಿ ಬೇಸಾಯ ಆಗ್ತಿದ್ದಂಗೆ ಕಳೆ ತೆಗೆದು ಗೊಬ್ಬರ ಹಾಕ್ತೀವಿ, ಮತ್ತೆ ಔಷಧಿ ಹೊಡಿತೀವಿ. 12 ದಿನಕ್ಕೊಮ್ಮೆ ಕಂಪಲ್ಸರಿ 4 ತಿಂಗಳಾಗೋವರೆಗೂ ನಾವು ಔಷಧಿ ಹೊಡಿತೀವಿ. ಇಲ್ಲಿವರೆಗೂ ಸ್ಪೇರಿಗೆ ಸಿಗ್ತಾ ಹೋಗುತ್ತೋ ಅಲ್ಲಿವರೆಗೂ ಔಷಧಿಯನ್ನು ಹೊಡಿತೀವಿ. ಆಮೇಲೆ ನಾವು ಏನು ಮಾಡ್ತೀವಿ ಅಂದರೆ, ಬನಾನಾ ಸ್ಪೆಷಲ್ ಅಂತ ಬರುತ್ತಲ್ಲ, ಅದನ್ನು ಸಿಂಪಡೋದಕ್ಕೆ ಸ್ಟಾರ್ಟ್ ಆಗ್ತೀವಿ ಗೊನೆ ಹೊಡಿತಿದ್ದ ಆದಮೇಲೆ. ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದಲ್ಲಿ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನನ್ನ ಮಾಹಿತಿಯಿಂದ ನಿಮಗೆ ಉಪಯೋಗ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು.